ಎಷ್ಟು ಜನ ತೀರ್ಮಾನ ಮಾಡ್ತೀರಾ? ಈ ಯೇಸುವಿನ ಸೈನ್ಯದಲ್ಲಿ ನಾನು ಒಳ್ಳೆ ಸೈನಿಕಳಾಗಬೇಕು. ಈ ಯೇಸುವಿನ ಸೈನ್ಯದಲ್ಲಿ ಒಳ್ಳೆ ಯೋಧನ ನಾನು ಆಗಬೇಕು, ಒಳ್ಳೆ ಸೈನಿಕನಾಗಬೇಕಂತ ಎಷ್ಟು ಜನ ತೀರ್ಮಾನ ಮಾಡ್ತಾರೆ? ಅವ್ರು ಮಾತ್ರ ಕರಗಳ ಮೇಲೆ ಕೆತ್ತಿ ದೇವರಿಗೊಂದು ಸ್ತೋತ್ರ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಓ ಒಪ್ಪಿಸ್ಕೊಡ್ರಿ, ದೇವರ ಸಮ್ಮುಖದಲ್ಲಿ ಒಪ್ಪಿಸ್ಕೊಡ್ರಿ. ಸಹೋದರ, ಇದು ನಿನ್ನ ಒಳ್ಳೆ ಅವಕಾಶ. ದೇವರ ಸಾನ್ನಿಧ್ಯದಲ್ಲಿ ನೀನು ಮೆಲ್ಟ್ ಆಗ್ಲಿಕ್ಕೆ, ನೀನು ದೇವರ ಸಾನ್ನಿಧ್ಯದಲ್ಲಿ ಕರಗಿ ಹೋಗ್ಬೇಕು. ನೀನ ದೇವರ ಸಮ್ಮುಖದಲ್ಲಿ ಸೈನಿಕ ಒಳ್ಳೆ ಸೈನ್ಯದಲ್ಲಿ ಸೇರುವಂತ ಸೈನಿಕಳೇ, ಯೋಧನೆ, ನಿನ್ನ ಜಯ ಇರುವುದೆಲ್ಲ ಯೇಸುವಿನಲ್ಲಿ ಮಾತ್ರನೇ. ನಿನ್ನ ಬದುಕಿರುವುದೆಲ್ಲ ಯೇಸುವಿನಲ್ಲಿ ಮಾತ್ರನೇ. ಆತನ ಸಮ್ಮುಖದಲ್ಲಿ ಒಪ್ಪಿಸಿಕೊಡ್ತೀಯಾ ಸಹೋದರಿ? ಒಪ್ಪಿಸಿಕೊಡ್ತೀಯಾ? ನಾನು ಒಳ್ಳೆ ಸೈನಿಕಳಾಗಬೇಕು, ಒಳ್ಳೆ ಸೈನಿಕನಾಗಬೇಕು ಕರ್ತನ ರಾಜ್ಯದಲ್ಲಿ. ಓ ರಾಮಾಶೆ ತೆರೆಲೆರೆ ರಮನದುರ ರಾಮಾಶೆ ಎಲ್ಲರೂ ಇದು ಒಳ್ಳೆ ಅವಕಾಶ. ಸಹೋದರಿ, ಇದು ಒಳ್ಳೆ ಅವಕಾಶ ನಿನಗೆ. ಸಹೋದರ, ಇದು ಒಳ್ಳೆ ಅವಕಾಶ, ಒಳ್ಳೆಯ ದಿನ ಇದು ನಿನಗೆ. ಈ ದಿನ ಒಂದು ಚರಿತ್ರೆಯನ್ನ ಮಾರ್ಪಡಿಸುವ ದಿನ ನಂದು ನಿಂದು ಆಗಿರಬೇಕು. ಈ ದಿನ ಚರಿತ್ರೆಯನ್ನೇ ಬದಲಾಯಿಸುವ ಓ ರಾಖಾ ಮಾ ಶೇತೆ ರೇಖೆ ಚೆಲೆ ರೀಬಾ ಮಾ ಮಾ ಶಾತ ಕಮಾನ್ ಸಭೆ, ಈ ಒಂದು ದಿನ ನಿನ್ನ ಲೈಫ್ನ, ನಿನ್ನ ಜೀವಿತದ ಒಂದು ಟರ್ನಿಂಗ್ ಪಾಯಿಂಟ್ ಆಗಿರ್ಬೇಕು. ಹಾಗೆ ಕರ್ತನಿಗೆ ಒಪ್ಪಿಸಿಕೊಟ್ಟು ಆರಾಧಿಸು. ಹಾಗೆ ದೇವರ ಸಾನ್ನಿಧ್ಯದಲ್ಲಿ ಮೆಲ್ಟ್ ಆಗಿ ಕರಗಿ. ಓ ಥ್ಯಾಂಕ್ ಯು ಜೀಸಸ್. ಹೇಳ್ತೀರಾ, ನಾನು ಒಳ್ಳೆ ಸೈನಿಕಳಾಗಬೇಕು ಏಸಯ್ಯ, ಒಳ್ಳೆ ಯೋಧನ ಆಗ್ಬೇಕು ನಾನು ಎಂಬುದಾಗಿ ಎಷ್ಟು ಜನ ಹೇಳ್ತೀರಾ? ಸಹೋದರ ಹೇಳ್ರಿ, ಯೇಸುವಿಗೆ ಹೇಳ್ರಿ, ಅಪ್ಪ ನಿನ್ನ ಸೈನ್ಯದಲ್ಲಿ ನಾನು ಒಳ್ಳೆ ಸೈನಿಕಳಾಗಬೇಕು. ಹೇಳು ಸಹೋದರ, ನಾನು ಒಳ್ಳೆ ಸೈನಿಕನಾಗಬೇಕಪ್ಪ. ನನ್ನನ್ನು ಉಪಯೋಗಿಸು ಕರ್ತನೆ. ನಾನು ಒಳ್ಳೆ ಸೈನಿಕಳಾಗಬೇಕಪ್ಪ. ನಾನು ಒಳ್ಳೆ ಸೈನಿಕನಾಗಬೇಕು. ಎಂಥ ಅಗ್ನಿ ಬಾಣಗಳು ನನಗೆ ಎದುರಾಗಿ ಬಂದ್ರು, ಎಂಥ ಆಯುಧಗಳು ಎದುರಾಗಿ ಬಂದ್ರು, ಒಳ್ಳೆ ಸೈನಿಕನಾಗಿ ಎದೆ ಕೊಟ್ಟು ನಿಂತುಕೊಳ್ತೇನೆ ಎಂಬುದಾಗಿ ಹೇಳುವ ಸೈನಿಕಳೇ, ಕರ್ತನ ಸಮ್ಮುಖದಲ್ಲಿ ಮೆಲ್ಟ್ ಆಗಿ ಕರಗಿ ಹೇಳು, ಎಸ್ ನಾನು ಒಳ್ಳೆ ಸೈನಿಕನಾಗಿ ನಿಂತುಕೊಳ್ತೇನೆ. ಬದಲೇನು ನಿನಗೆ ನಾ ಕೊಡಲಿ ಏಸಯ್ಯ, ಜೀವಿತದಿಂದ ಆರಾಧಿಸುವೆ. ಬದಲೇನು ನಿನಗೆ ನಾ ಕೊಡಲಿ ಏಸಯ್ಯ, ಜೀವಿತದಿಂದ ಆರಾಧಿಸುವೆ. ಏಸಯ್ಯ ನನ್ನ ಸ್ತುತಿ ಪಾತ್ರನೇ, ಏಸಯ್ಯ ನನ್ನ ಗಣನೀಯ. ಒಪ್ಪಿಸಿಕೊಡು ಸಹೋದರಿ. ಏಸಯ್ಯ ನನ್ನ ಏಸಯ್ಯ ನನ್ನ ಆರಾಧ್ಯನೇ, ಏಸಯ್ಯ ನನ್ನ ಸ್ತುತಿ ಪಾತ್ರನೇ. ಓ ಏಸಯ್ಯ ನನ್ನ ಕೊನೆದಾಗಿ ಗಟ್ಟಿಯಾಗಿ ಸ್ವರದಿಂದ ಏಸಯ್ಯ, ಏಸಯ್ಯ ನನ್ನ ಸ್ತುತಿ ಪಾತ್ರನೇ, ಏಸಯ್ಯ ನನ್ನ ಆರಾಧ್ಯನೇ, ಏಸಯ್ಯ ನನ್ನ ಸ್ತುತಿ ಪಾತ್ರನೇ, ಏಸಯ್ಯ ನನ್ನ ಗಣನೀಯನೇ. ಓ ಏಸಯ್ಯ ನನ್ನ ಮಹನೀಯನೇ, ಏಸಯ್ಯ ನನ್ನ ಆರಾಧ್ಯನೇ. ಸ್ತೋತ್ರ ಸ್ತೋತ್ರ ಏಸಯ್ಯ.
ರಾಮ ಶಬ ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య ಶಬದ ರಗಡಲ ರಾಮ ನಾಮ ಸ್ತೋತ್ರ ಕಮಾನ್ ಒಳ್ಳೆ ಸೈನಿಕಳೇ ಒಳ್ಳೆ ಸೈನಿಕನೇ ಹೇಳು ನೀನು ಆರಾಧಿಸುವ ನಿಮ್ಮರೆ ಹೊಕ್ಕಿರುವ ನನ್ನ ಕುಟುಂಬವು ನೀಚವಾದ ಭಾಗ್ಯವಂತ ಎಷ್ಟು ಜನ ಕೂಗಿ ಹೇಳ್ತೀನಿ ನಿನ್ನ ಮರೆ ಹೊಕ್ಕಿರುವ ಮಾರೇ ಒಕ್ಕಿರುವ ನನ್ನ ಕುಟುಂಬವು ಎಸಯ್ಯ ನೀಚವಾದ ಭಾಗ್ಯವಂತರು ನಿನ್ನಾರಾಧಿಸುವ ನೀನೇ ಧನ್ಯಳು ನಾನೇ ನೀನೇ ಧನ್ಯನು ಸಹೋದರ ನಿನ್ನ ಸೇವೆ ಮಾಡುವ ಇವತ್ತು ನಿನ್ನ ಜೀವಿತದ ಒಂದು ಟರ್ನಿಂಗ್ ಪಾಯಿಂಟ್ ಇವತ್ತು ನಿನ್ನ ಜೀವಿತದ ಒಂದು ಟರ್ನಿಂಗ್ ಪಾಯಿಂಟ್ ಆರಾಧಿಸುವ ಇವತ್ತೇ ನಿನ್ನ ಜೀವಿತದ ಒಂದು ಚರಿತ್ರೆಯಾಗಿ ಮಾರ್ಪಡಿಸಲೆಕ್ಕ ದೇವರು ಹೇಳ್ತಿದ್ದೇನೆ ಒಳ್ಳೆ ಸೈನಿಕಳೇ ಮಾಡುವ ಒಳ್ಳೆ ಸೈನಿಕನೇ ನಾವೇ ನನ್ನ ರಾಜ್ಯದಲ್ಲಿ ನೀನು ಕೆಲಸವನ್ನು ಮಾಡುವುದಾಗಿ ಸ್ತೋತ್ರ ಸ್ತೋತ್ರ యేసయ్య ಗಟ್ಟಿಯಾಗಿ ಸ್ತೋತ್ರ 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 యేసయ్య ಗಟ್ಟಿಯಾಗಿ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య ಒಂದು ಗಟ್ಟಿಯಾಗಿ ಕರಗಳ ತಟ್ಟ ಥ್ಯಾಂಕ್ ಯು ಜೀಸಸ್ ದೇವರೇ ಈ ಬೆಥೆಸ್ದಾ ಏಜ್ ಚರ್ಚ್ನಲ್ಲಿರುವ ಪ್ರತಿಯೊಂದೊಂದು ಯೋಧನಿಗಾಗಿ ಪ್ರತಿಯೊಂದೊಂದು ಯೋಧಳಿಗಾಗಿ ನಾನು ಮನಸಾರೆ ಪ್ರಾರ್ಥಿಸ್ತಿದ್ದೇನೆ. ನೀನೇ ಕರೆದಿದೀಯಾ, ನೀನೇ ಆಯ್ಕೆ ಮಾಡಿದೀಯಾ, ನೀನೇ ಬಲ ಕೊಡ್ತಿದೀಯಾ, ನೀನೇ ಸಹಾಯ ಮಾಡ್ತಿದೀಯಾ, ನೀನೇ ಅವರ ಜೊತೆ ಇದ್ದು ಧೈರ್ಯವಾಗಿರು ಎಂಬುದಾಗಿ ಹೇಳ್ತಿದೀಯಾ. ಅವರಿಗೆ ಇನ್ಶೂರೆನ್ಸ್ ಕೂಡ ಮಾಡಿದೀಯಾ. ನನ್ನ ಧರ್ಮದ ಬಲಗೈ ಯಾವಾಗಲೂ ನಿನಗೆ ಆಧಾರವಾಗಿರ್ತದೆ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಇಲ್ಲಿ ನಿಂತಿರೋ ಪ್ರತಿಯೊಬ್ಬೊಬ್ಬರನ್ನ ಮನಸಾರೆ ನಾನು ಆಶೀರ್ವದಿಸ್ತಿದ್ದೇನೆ. ಈ ದಿನ ರಾಜ್ಯದಲ್ಲಿ ಒಳ್ಳೆ ಸೈನಿಕರಾಗಿ ಇವರು ಜೀವಿಸಲಿ. ಇವರೇ ಒಂದು ಸಾರಿ ಕರ್ತನ ಅಪನಂಬಿಗಸ್ಥರಾಗಿದ್ದಿಲ್ಲ. ಥ್ಯಾಂಕ್ ಯು ಜೀಸಸ್. ಈ ಒಳ್ಳೆ ಸೈನ್ಯದಲ್ಲಿ ಕಮಾಂಡರ್ ಆಗಿರುವ ನೀನು ನಂಬಿಗಸ್ತನಾಗಿಯೇ ಇವರನ್ನು ನಡೆಸಿಕೊಂಡು ಬನ್ನಿರಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಎಲ್ಲ ಮಹಿಮೆ ಘನತೆ ನಿನಗೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಪರಲೋಕ ತಂದೆ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಿ ನಡೆಸಲಿ. ಒಳ್ಳೆ ಸೈನಿಕರಾಗಿ ದೇವರ ರಾಜ್ಯದಲ್ಲಿ ದೇವರು ಹೇಳ್ತಾರೆ ನಿಮ್ಮೆಲ್ಲರಿಗೂ, ಕಮಾನ್ ಮಗನೇ ಮಗಳೇ, ನೀನು ಒಳ್ಳೆ ಸೈನಿಕನಾಗಿದೆಯಾ, ಒಳ್ಳೆ ಸೈನಿಕನಾಗಿದೆಯಾ ಎಂಬುದಾಗಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಿ ನಡೆಸಲಿ. ಥ್ಯಾಂಕ್ ಯು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಎಲ್ಲರೂ ಕೂತ್ಕೊಳ್ಳೋಣ.